ವೀಕ್ಷಕರೇ, ಕೌನ್ ಬನೇಗಾ ಕರೋಡ್ಪತಿ ಪ್ರೋಗ್ರಾಂನ ಮೊದಲ ಸೀಸನ್ ಹರ್ಷವರ್ಧನ್ ನಿಂದ ಹಿಡಿದು ಇದರ 15ನೇ ಸೀಸನ್ನ ಜಸ್ವರಣ್ ಸಿಂಗ್ ವರೆಗೂ ಸುಮಾರು 25ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಕೋಟಿ ಮೊತ್ತದ ಹಣವನ್ನ ಗೆದ್ದಿದ್ದಾರೆ. ಇದರಲ್ಲಿ ಕೋಟಿ ಗೆದ್ದವರಲ್ಲಿ ಹೆಚ್ಚಿನವರು ತಮ್ಮ ಮುಂದಿನ ಬದುಕನ್ನ ತಾವಂದ್ಕೊಂಡ ರೀತಿನೇ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನು ಕೆಲವರು ಗೆದ್ದಂತ ಹಣವನ್ನ ಪೂರ್ತಿ ಖಾಲಿ ಮಾಡಿಕೊಂಡು ಬೀದಿಗೆ ಬಂದಂತ ದುರಂತ ಉದಾಹರಣೆಗಳು ಕೂಡ ಇವೆ. ವೀಕ್ಷಕರೇ, ಈ ರೀತಿ ಕೋಟಿ ಗೆದ್ದವರು ಯಾರು, ಅವರ ಮುಂದಿನ ಬದುಕು ಯಾವ ರೀತಿ ಬದಲಾಯಿತು, ಹಣ ಬಂದ ತಕ್ಷಣ ಅವರ ಜೀವನದಲ್ಲಿ ಏನೇನೆಲ್ಲ ಆಯಿತು, ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೌನ್ ಬನೇಗಾ ಕರೋಡ್ಪತಿಯ ವಿನ್ನರ್ಗಳಾದಂತಹ ಆ ಸ್ಪರ್ಧಿಗಳ ಜೀವನ ಯಾವ ರೀತಿ ಬದಲಾಯಿತು ಮತ್ತೆ ಅವರೆಲ್ಲ ಇವತ್ತು ಹೇಗಿದ್ದಾರೆ ಅನ್ನೋದನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ನಾವಿಲ್ಲಿ ಮೊದಲು ಹೇಳಬೇಕಾದದ್ದು ನರೋಲಾ ಸೋದರರ ಬಗ್ಗೆ. ಇವರು ಸತತ 10 ವರ್ಷಗಳ ಕಾಲ ಕೆಬಿಸಿ ಶೋಗೆ ಭಾಗವಹಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಿದ್ರು. बताना चाहूँगा कि सचमुच बोल रहा हूँ ये बात कि पिछले 10 साल से मैं कोशिश कर रहा था कौन बनेगा करोड़पति में आने की. जब से आप उम्मीद से दुगने की वादा लेके आए थे ना, तब से इस बार मैं अपने भाई के साथ आ पाया हूँ. ಕೊನೆಗೂ ಕೂಡ ಈ ಒಂದು ಸದಾವಕಾಶ ಅವರಿಗೆ ಲಭ್ಯ ಆಗುತ್ತೆ. ಇವ್ರ ಬದುಕು ಕೂಡ ಎಲ್ಲರ ಹಾಗೆ ಸುಗಮವಾಗಿನೇ ಇತ್ತು. ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಇವ್ರ ತಾಯಿಗೆ ಕ್ಯಾನ್ಸರ್ ಇರುವಂತ ಸಂಗತಿ ಅವರಿಗೆ ಗೊತ್ತಾಗುತ್ತೆ. ಹಾಗೂ ಇದರ ಚಿಕಿತ್ಸೆಗೆ ಅವರಿಗೆ ಕೈ ತುಂಬ ಹಣ ಕೂಡ ಬೇಕಿತ್ತು. ಇದೇ ಒಂದು ಸಮಯದಲ್ಲಿ ಕೆಬಿಸಿ ಶೋಗೆ ಇವರು ಆಯ್ಕೆ ಕೂಡ ಆಗ್ತಾರೆ. ಹಾಗೂ ಇಲ್ಲಿ ತಮ್ಮ ಬುದ್ಧಿ ಶಕ್ತಿಯಿಂದ ಇವರು 7 ಕೋಟಿ ರೂಪಾಯಿಯನ್ನ ಗೆಲ್ತಾರೆ. ಇಷ್ಟು ಹಣವನ್ನ ಗೆದ್ದ ಮೊದಲ ಅಭ್ಯರ್ಥಿಗಳು ಎಂಬ ಕೀರ್ತಿ ಕೂಡ ಇವ್ರದಾಗುತ್ತೆ. हम बड़ी उम्मीद लगाए थे इन दोनों के ऊपर. 7 करोड़ ಇವರು ಈ ಒಂದು ಹಣದಿಂದ ಒಂದು ಕಾಫಿ ಶಾಪ್ ಅನ್ನ ಅಥವಾ ಕಾಫಿ ರೆಸ್ಟೋರೆಂಟ್ ತೆರೆಯುವಂತ ಬಗ್ಗೆ ಪ್ಲಾನ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಇವರ ಪ್ರೊಫೈಲ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಈ ಸೋದರರು 2015ರಲ್ಲಿ ತಮ್ಮದೇ ಆದಂತ ನರೋಲಾ ಬ್ರದರ್ಸ್ ಎಂಟರ್ಪ್ರೈಸಸ್ ಎಂಬ ಒಂದು ಪ್ರೈವೇಟ್ ಸಂಸ್ಥೆಯನ್ನ ದೆಹಲಿಯಲ್ಲಿ ತೆರೆದಿರುವಂತ ಸಂಗತಿ ಗೊತ್ತಾಗುತ್ತೆ. ಈ ಒಂದು ಸಂಸ್ಥೆಯನ್ನ 2015ರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡಂತ ಇವರು 2017ವರೆಗೂ ಇದನ್ನ ನಡೆಸಿರುವಂತ ದಾಖಲೆ ಮಾತ್ರ ನಮಗೆ ಸಿಗುತ್ತೆ. ಈಗ ಇದು ಸಂಪೂರ್ಣವಾಗಿ ಬ್ಯಾಂಕ್ರಪ್ಟ್ ಆಗಿದೆ. 2017ರಲ್ಲಿ ಇವರು ಇದರ ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಅದಾದ ನಂತರ ಯಾವುದೇ ರಿಪೋರ್ಟ್ ಇವರ ಈ ಒಂದು ಸಂಸ್ಥೆಯಿಂದ ಸಲ್ಲಿಕೆ ಆಗಿಲ್ಲ. ಹಾಗೂ 2022ವರೆಗೂ ಇವರ ರೆವಿನ್ಯೂ ಮೊತ್ತ ಶೂನ್ಯ. ಕಳೆದ 9 ವರ್ಷಗಳಿಂದಲೂ ಕೂಡ ಈ ಒಂದು ಸಂಸ್ಥೆ ಯಾವುದೇ ಸೇವೆಯಲ್ಲೂ ಕೂಡ ಭಾಗವಹಿಸಿಲ್ಲ ಎನ್ನುವಂತ ಡಾಟಾ ನಮಗೆ ಅಂತರ್ಜಾಲದ ಮೂಲಕ ಸಿಗುತ್ತೆ. ಇದರ ಹೊರತಾಗಿ ಇವ್ರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇನ್ನು ಎರಡನೇದಾಗಿ ಈ ಒಂದು ಶೋನಲ್ಲಿ 5 ಕೋಟಿ ಹಣವನ್ನ ಗೆದ್ದಂತ ಸುನ್ಮಿತಾ ಕೌರ್ ಎಂಬ ಮಹಿಳೆ ಬಗ್ಗೆ ಹೇಳಬಹುದು. ಪಂಜಾಬ್ ಮೂಲದ ಇವರಿಗೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಉತ್ತಮವಾದಂತ ಹೆಸರು ಮಾಡುವಂತ ಹೆಬ್ಬೈಕೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಡಿಗ್ರಿ ಸರ್ಟಿಫಿಕೇಟ್ಗಳು ಕೂಡ ಅವ್ರ ಬಳಿ ಇದ್ವು. ಆದ್ರೆ ಹಣದ ಅಭಾವದಿಂದ ಅವ್ರಿಗೆ ಅವರ ಕನಸನ್ನ ಸಾಕಾರಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಕೆಬಿಸಿ ಪ್ರೋಗ್ರಾಂನಲ್ಲಿ ಇವರು 5 ಕೋಟಿ ರೂಪಾಯಿಯನ್ನ ಗೆದ್ದಿದ್ರು. ಈ ಒಂದು ಹಣದಿಂದ ಅವರು ತಾವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಈಗ ಸಾಧ್ಯ ಆಗಿತ್ತು. ಈ ಒಂದು ಕಾರಣದಿಂದ 2014ರಲ್ಲಿ ಇವರು ಮುಂಬೈನಲ್ಲಿ ತಮ್ಮದೇ ಒಂದು ಫ್ಯಾಷನ್ ಸೆಂಟರ್ ಅನ್ನ ಓಪನ್ ಮಾಡ್ತಾರೆ. ಆಮೇಲೆ ಇವರು 2019ರ ಹೊತ್ತಿಗೆ ಬಾಲಿವುಡ್ ನ ನಿರ್ಮಾಪಕಿ ಕೂಡ ಆಗ್ತಾರೆ. ಮಂಜು ಅರೋರಾ ಹಾಗೂ ಬಾಲಿ ಅನ್ನೋರ ಜೊತೆ ಸೇರಿ ಇವರು ಹೋಲಿ ಕೌ ಅನ್ನುವಂತ ಒಂದು ಚಿತ್ರವನ್ನು ಕೂಡ ನಿರ್ಮಿಸ್ತಾರೆ. ಈ ಮೂಲಕ ಸುನ್ಮಿತ್ ಕೌರ್ ತಾವೊಬ್ಬ ಯಶಸ್ವಿ ಹಾಗೂ ಸ್ವತಂತ್ರ ಸ್ತ್ರೀ ಉದ್ಯಮಿಯಾಗಿ ಮುಂದುವರಿತಾರೆ. ಇನ್ನು ಮೂರನೇದಾಗಿ ರಹಾತ್ ತಸ್ಲಿಂ ಅನ್ನೋರ ಬಗ್ಗೆ. ಇವರು ಕೆಬಿಸಿಯಲ್ಲಿ 1 ಕೋಟಿ ರೂಪಾಯಿ ಹಣ ಗೆದ್ದಂತ ಮೊದಲ ಮಹಿಳೆ. पहली महिलाएं जो 1 करोड़ रुपए जीतेंगे. ಮಧ್ಯಮ ವರ್ಗಕ್ಕೆ ಸೇರಿದಂತ ಈ ಮಹಿಳೆ ಟೈಲರಿಂಗ್ ಕೆಲಸವನ್ನ ಮಾಡ್ತಿದ್ರು. ಇವ್ರಿಗೆ ಮೊದಲಿಂದನೂ ಕೂಡ ತಾವೊಬ್ಬ ಶಿಕ್ಷಕಿ ಆಗ್ಬೇಕು ಎಂಬ ಕನಸಿತ್ತು. ಆದ್ರೆ ಬಹಳ ಬೇಗನೆ ಅವರ ಬಾಲ್ಯ ವಿವಾಹ ನಡೆದು ಹೋಗಿದ್ರಿಂದ ಅವ್ರಿಗೆ ಶಿಕ್ಷಣ ವಲಯದಲ್ಲಿ ತಮ್ಮ ವೃತ್ತಿಯನ್ನ ಶುರು ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ 2010ರಲ್ಲಿ ಇವರು 1 ಕೋಟಿ ಗೆದ್ದ ನಂತರ ಇವರ ಲೈಫ್ ಚೇಂಜ್ ಆಗುತ್ತೆ. ಇವರು ಒಂದು ದೊಡ್ಡ ಗಾರ್ಮೆಂಟ್ಸ್ ಅನ್ನ ತೆರೆದಿದ್ರು. ಈಗ ಅದನ್ನ ಅವ್ರ ಮಗ ನೋಡ್ಕೊಳ್ತಿದ್ದಾರೆ. ಹಾಗೂ ತಸ್ಲಿಂ ಈಗ ತಾವು ಸೌದಿಯಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಸುದ್ದಿ ಇದೆ. ಇನ್ನು 4ನೇದಾಗಿ ಹಿಮಾನಿ ಬಂಡೇಲ್ ಅವರದ್ದು. ಇವ್ರ ಬದುಕು ಈ ತಸ್ಲಿಂ ರವರ ಜೀವನಕ್ಕಿಂತನೂ ಕೂಡ ತುಸು ಗಂಭೀರವಾಗಿತ್ತು. ಇವರು ಕೆಬಿಸಿಯಲ್ಲಿ 1 ಕೋಟಿ ಹಣ ಗೆದ್ದಂತ ಮೊದಲ ಮಹಿಳಾ ಅಂಗವಿಕಲ ಅಥವಾ ಅಂಧ ಅಭ್ಯರ್ಥಿ. 1 करोड़ जीत गया. ಇವ್ರಿಗೆ ತಾವು 10 ವರ್ಷ ಇದ್ದಾಗಲೇ ಒಂದ್ಸಲ ಕಣ್ಣಿನ ಚಿಕಿತ್ಸೆ ನಡೆದಿತ್ತು. ಆದ್ರೆ ಮುಂದೆ ಇವ್ರಿಗೆ ಬಹುದೊಡ್ಡ ಅಪಾಯ ಒಂದು ಎದುರಾಗಿತ್ತು. 2012ರಲ್ಲಿ ನಡೆದಂತ ಒಂದು ಗಂಭೀರ ಅಪಘಾತದಲ್ಲಿ ಇವರು ತಮ್ಮ ಕಣ್ಣಿಗೆ ತೀವ್ರವಾದಂತಹ ಹಾನಿಯನ್ನ ಮಾಡ್ಕೊಂಡಿದ್ರು. ಈ ಒಂದು ಅಪಘಾತದ ತೀಕ್ಷ್ಣತೆ ಎಷ್ಟಿತ್ತು ಅಂದ್ರೆ ಅವರ ಕಣ್ಣಿನ ರೆಟೇನ ಕಣ್ಣಿನ ನರಗಳಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ಆಪರೇಷನ್ ಮಾಡಿದ್ರು ಕೂಡ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ತಮ್ಮ 16ನೇ ವಯಸ್ಸಿನಲ್ಲಿ ಅವರು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡು ಅಂಧರಾಗಬೇಕಾಯಿತು. ಈ ಒಂದು ಕಾರಣದಿಂದ ಅವ್ರಿಗೆ ಯಾವುದೇ ವಿದ್ಯಾಕೇಂದ್ರದಲ್ಲಿ ಪ್ರವೇಶ ಸಿಗ್ಲಿಲ್ಲ. ಆದ್ರೆ ಅದೃಷ್ಟವಶಾತ್ ಉತ್ತರ ಪ್ರದೇಶದಲ್ಲಿ ಅಂಧರಿಗಾಗಿ ಹಾಗೂ ಇತರೆ ವಿಕಲಚೇತನರಿಗಾಗಿನೇ ತೆರೆಯಲ್ಪಟ್ಟಂತ ವಿದ್ಯಾಕೇಂದ್ರದಲ್ಲಿ ಇವರನ್ನ ಸೇರಿಸಿಕೊಂಡ್ರು.
ಇದರಲ್ಲಿ ವ್ಯಾಸಂಗ ಮಾಡ್ತಲೇ ಮುಂದೆ ಅವರಿಗೆ 2021ರಲ್ಲಿ ಕೆಬಿಸಿಗೂ ಆಯ್ಕೆಯಾಗ್ತಾರೆ. ಇದರ ಹಾಟ್ ಸೀಟ್ ನಲ್ಲಿ ಕೂತಿದಂತ ಅವರು 7 ಕೋಟಿ ರೂಪಾಯಿ ಬೆಲೆಯ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ಕೊಟ್ಟು ಅಲ್ಲಿ ಆಟವನ್ನ ನಿಲ್ಲಿಸ್ತಾರೆ. ಆದ್ರೆ ಅದೃಷ್ಟವಶಾತ್ ಅವ್ರಿಗೆ 1 ಕೋಟಿಯ ಹಣದ ಮೊತ್ತ ಅವ್ರ ಕೈ ಸೇರುತ್ತೆ. फाइनल आपका निर्णय? हाँ सर। Alright. अनुमति देते हैं हम आपको हिमानी जी की आप गेम क्विट करें. बहुत बहुत बधाई आपको, तालियों के साथ 1 करोड़ रुपए आपके बैंक में जमा हो जाएगा. ಹಿಮಾನಿ ಇದೀಗ ಗಣಿತದ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದಲ್ಲೇ ತಮ್ಮದೇ ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಅವರು ತಮ್ಮ ತರಗತಿಗಳ ವಿಡಿಯೋಗಳನ್ನ ಆಗಾಗ ಪ್ರಕಟಿಸ್ತಾ ಬಂದಿದ್ದಾರೆ. ಕೆಬಿಸಿಯಲ್ಲಿ ಬಂದಂತ ಹಣ ಇವರ ಬದುಕನ್ನ ಉತ್ತಮ ರೀತಿಯಲ್ಲಿ ಬದಲಿಸಲು ಸಾಧ್ಯ ಆಯಿತು. ಆದ್ರೆ ಇದೇ ಹಣದಿಂದ ಸುಶೀಲ್ ಕುಮಾರ್ ಎಂಬ ವ್ಯಕ್ತಿಯ ಬದುಕು ಬೀದಿಗೆ ಬಂದಂತ ಉದಾಹರಣೆ ಕೂಡ ನಮ್ಮ ಕಣ್ಣ ಮುಂದಿದೆ. ನಾವು ಇವ್ರ ಬಗ್ಗೆ ಬಹಳ ಹಿಂದೆನೆ ಒಂದು ಪ್ರತ್ಯೇಕವಾದಂತ ವಿಡಿಯೋವನ್ನ ಮಾಡಿದ್ವಿ. ಬಿಹಾರ್ ಮೂಲದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಕೆಬಿಸಿಯಲ್ಲಿ 5 ಕೋಟಿ ರೂಪಾಯಿಯನ್ನ ಗೆದ್ದಿದ್ರು. ಇಷ್ಟು ಹಣ ಗೆದ್ದ ನಂತರ ಇವರು ಏನಾದ್ರು ಅನ್ನುವ ಬಗ್ಗೆ ಸಾಕಷ್ಟು ಕಡೆ ಸಾಕಷ್ಟು ನ್ಯೂಸ್ಗಳು ಓಡಾಡಿದ್ವು. ಇವರು ಇತರರ ಹಾಗೆ ಆ ಒಂದು ಹಣವನ್ನ ಸೇವ್ ಮಾಡದೆ ಅದನ್ನ ಸರಿಯಾದ ಕಡೆ ಇನ್ವೆಸ್ಟ್ ಕೂಡ ಮಾಡದೆ ಅದೆಲ್ಲವನ್ನು ಕೂಡ ತಮ್ಮ ಕೆಟ್ಟ ಚಟದಿಂದ ಕಳೆದುಕೊಂಡಿದ್ರು. ಇವರು ಮದ್ಯಕ್ಕೆ ದಾಸರಾಗಿ ಹಣವನ್ನ ಪೋಲ್ ಮಾಡಿ ಬೀದಿಗೆ ಬಂದ್ರು ಅನ್ನುವಂತ ಸುದ್ದಿಗಳು ಎಷ್ಟೋ ಕಡೆ ಬಂದಿದ್ವು. ತುಂಬಾ ಜನ ಇವರು ಸಂಪೂರ್ಣವಾಗಿ ದಿವಾಳಿನೇ ಆಗೋದ್ರು ಅಂತ ನಂಬಿದ್ರು. ಆದ್ರೆ 2021ರ ಸೆಪ್ಟೆಂಬರ್ನಲ್ಲಿ ಇವರ ಕುರಿತಾದಂತ ಸಂದರ್ಶನದ ವಿಡಿಯೋಗಳು ಕೆಲವು ಯೂಟ್ಯೂಬ್ ವಾಹಿನಿಗಳಲ್ಲಿ ಬಂದಿದ್ವು. ಅವುಗಳಲ್ಲಿ ನೇರವಾಗಿ ಈ ಸುಶೀಲ್ ಕುಮಾರ್ ಅವರೇ ಮಾತನಾಡಿದ್ರು. ಅವ್ರ ಪ್ರಕಾರ ಈ ಮೊದಲು ತಮ್ಮ ಬಗ್ಗೆ ಬಂದಂತ ಎಲ್ಲಾ ಸುದ್ದಿಗಳು ಕೂಡ ಫೇಕ್, ಅವ್ಯಾವು ಕೂಡ ಸಂಪೂರ್ಣ ನಿಜ ಅಲ್ಲ. ನಾನು ಬ್ಯಾಂಕ್ ಕ್ರಪ್ಟ್ ಆಗಿಲ್ಲ, ದಿವಾಳಿಯಾಗಿ ಬೀದಿಗೂ ಬಿದ್ದಿಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಹಾಗೇನೆ ಸುಳ್ಳಿನ ಸುದ್ದಿಗಳು ವೈರಲ್ ಆಗಿವೆ ಅಷ್ಟೇ. ನಾನು ಗೆದ್ದಂತ 5 ಕೋಟಿ ರೂಪಾಯಿ ಹಣದಲ್ಲಿ ಇವತ್ತು ನನ್ನ ಬಳಿ ಇನ್ನೂ ಕೂಡ 2 ಕೋಟಿ ರೂಪಾಯಿ ಹಣ ಹಾಗೇನೆ ಇದೆ. ನಾನು ಖರ್ಚು ಮಾಡಿದಂತ ಆ ಮೊದಲ 3 ಕೋಟಿಯಲ್ಲಿ 1 ಕೋಟಿಗೆ ಒಂದು ಜಮೀನನ್ನ ಖರೀದಿ ಮಾಡಿದ್ದೀನಿ, ಮತ್ತೆ 3 ಕಡೆ ಲ್ಯಾಂಡ್ ಮಾಡಿದ್ದೀನಿ. ಉಳಿದ ಹಣ ನನ್ನ ಪತಿಯ ಬ್ಯಾಂಕ್ ಖಾತೆಯಲ್ಲಿ ಜಮೆ ಆಗಿದೆ. ನಾವು ಒಂದು ಸ್ವಂತ ಮನೆಯನ್ನು ಕೂಡ ತಗೊಂಡಿದ್ದೀವಿ. ಜಮೀನಿಂದ ನಮಗೆ ತಿಂಗಳಿಗೆ 30,000 ರೂಪಾಯಿ ಬಾಡಿಗೆ ಹಣ ಬರ್ತಿದೆ. ಹಾಗೂ ಸುಮಾರು 70,000 ಬಡ್ಡಿ ಹಣನೇ ಪ್ರತಿ ತಿಂಗಳು ನನ್ನ ಪತ್ನಿಯ ಖಾತೆಗೆ ನೇರವಾಗಿ ಜಮೆ ಆಗ್ತಿದೆ ಅಂತ ಅವರು ಮಾಧ್ಯಮಗಳಿಗೆ ತಿಳಿಸಿದ್ರು. ಇವರ ಈ ಎಲ್ಲ ಹೇಳಿಕೆ ಪ್ರಕಾರ ಅವರ ಸದ್ಯದ ಒಟ್ಟಾರೆ ಆಸ್ತಿಯ ಬೆಲೆ ಸುಮಾರು 2 ಕೋಟಿ 70 ಲಕ್ಷ ಅಂತ ಹೇಳಲಾಗ್ತಿದೆ. ಈಗ ಪ್ರತಿ ತಿಂಗಳು ಇವರ ಕೈ ಸೇರುವಂತಹ ಹಣನೇ ಸುಮಾರು 1 ಲಕ್ಷ ರೂಪಾಯಿ, ವರ್ಷಕ್ಕೆ 12 ಲಕ್ಷ. ಹೀಗಿರುವಾಗ ಅವರೇ ಹೇಳುವಂತೆ ಅವರು ದಿವಾಳಿಯಾಗಿಲ್ಲ. ವೀಕ್ಷಕರೇ, ಈ ರೀತಿ ತಾವು ಕೆಬಿಸಿಯಲ್ಲಿ ಗೆದ್ದಂತ ಹಣದಲ್ಲಿ ಅನೇಕರು ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಕೋಟಿಗಟ್ಟಲೆ ಹಣವನ್ನ ಜನಸಾಮಾನ್ಯರು ಯಾರು ಕೂಡ ವ್ಯರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಮನಿ ಮ್ಯಾನೇಜ್ಮೆಂಟ್ ಇದ್ರೆ ಯಾವುದೇ ಹಣವನ್ನ ನಾವು ಕೂಡಿಟ್ಟು ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.